ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ಟಾಸ್ಕ್ ತೊಗೊಳ್ಳೋಣ ಅಂತ ಇದ್ದೀನಿ. ಅದು ನಾನು ಇಷ್ಟು ದಿನದಿಂದನೂ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡೇ ತಳ್ಕೊಂಡು ಬರ್ತಾ ಇದ್ದೀನಿ. ಸೀರಿಯಸ್ ಆಗಿ ಕೂತ್ಕೊಂಡು ನಾನು ಯಾವತ್ತೂ ಅದನ್ನು ಮಾಡೇ ಇಲ್ಲ. ಹಾಗಾಗಿ ನಾನೀಗ ನಿಮ್ಮ ಜೊತೆ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಜೊತೆ ಹಂಚ್ಕೊಂಡಾಗ ನನಗೂ ಒಂದು ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಇಲ್ಲ, ನಾನು ಈ ಥರ ಹೇಳಿದ್ದೀನಿ, ನಾನು ಇದನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು. ಹಾಗಾಗಿ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ ಟಾಸ್ಕ್ ಏನಪ್ಪ ಅಂದರೆ ನನ್ನ ಸೀರೆಗೆ ಕುಚ್ಚು ಹಾಕೋದು. ನೀವು ಕೇಳ್ಬೋದು, ಅಕ್ಕ ನೀವೇ ಕುಚ್ಚು ಹಾಕ್ಕೊಳ್ತೀರಾ, ಹೊರಗಡೆ ಹಾಕಿಸ್ಬೋದಲ್ವಾ ಅಂತ ಹೇಳಿಬಿಟ್ಟು. ನನಗೆ ನಾನೇ ಹಾಕೋದು ಯಾಕೆ ಅಂದರೆ ಒಂದು ಕಮೆಂಟ್ ಬಂದಿತ್ತು ಅದರ ರಿಲೇಟೆಡ್. ಇದನ್ನು ನಾನು ಇವತ್ತು ಮಾಡಬೇಕು ಅಂತ ಅಂದಾಗ ಅದು ನನಗೆ ನೆನಪಾಯಿತು. ಏನಪ್ಪ ಇತ್ತು ಕಮೆಂಟ್ ಅಂದರೆ, ಹೇಗೆ ನಾವು ದಿನಪೂರ್ತಿ ಆ್ಯಕ್ಟಿವ್ ಇರೋದು, ಹೇಗೆ ಪ್ರೆಸೆಂಟಬಲ್ ಆಗಿರೋದು ಅಂತ ಹೇಳಿಬಿಟ್ಟು. ಸೊ ಮೊದಲಿಗೆ ನಾನು ಹೇಗೆ ಆ್ಯಕ್ಟಿವ್ ಇರಬೇಕು ಅನ್ನೋದನ್ನು ನಿಮಗೆ ತಿಳಿಸ್ತೀನಿ. ಆ್ಯಕ್ಚುಲಿ ನನಗೂ ದಿನಪೂರ್ತಿ ಇರೋದಕ್ಕಾಗೋದಿಲ್ಲ. ಇವತ್ತು ಆ್ಯಕ್ಟಿವ್ ಇರ್ತೀನಿ ಅಂದರೆ ನಾಳೆನೂ ಆ್ಯಕ್ಟಿವ್ ಇರ್ತೀನಿ, ಎಲ್ಲನೂ ಆ್ಯಕ್ಟಿವ್ ಆಗೇ ಮಾಡ್ತೀನಿ, ಎಲ್ಲನೂ ಇಷ್ಟಪಟ್ಟು ಮಾಡ್ತೀನಿ ಅನ್ನೋ ಥರನೂ ಇಲ್ಲ. ಕೆಲವೊಂದು ಸಾರಿ ಆಗುತ್ತೆ, ಕೆಲವೊಂದು ದಿನ ಬೇಜಾರಾಗುತ್ತೆ ಮಾಡೋದಕ್ಕೆ. ನಾನು ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂದರೆ, ಈಗ ಹೇಳಿದ್ನಲ್ವ, ಎಷ್ಟೋ ದಿನದಿಂದ ತೆಗೆದಿಟ್ಟಿದ್ದೀನಿ ಸೀರೆನ, ಆದರೆ ನಾನಿನ್ನು ಕುಚ್ಚು ಹಾಕೋಕ್ಕೆ ಶುರು ಮಾಡಿಲ್ಲ. ಇವತ್ತು ನಾನು ಡಿಸೈಡ್ ಮಾಡಿದ್ದೀನಿ, ಐ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಇವತ್ತೇ ಅದನ್ನು ಮಾಡಿ ಮುಗಿಸ್ಬೇಕು. ಅದಕ್ಕೆ ಏನು ಮಟೀರಿಯಲ್ ಬೇಕೋ ಅದನ್ನು ಇವತ್ತೇ ತರಬೇಕು, ಅದನ್ನು ಇವತ್ತೇ ಶುರು ಮಾಡಬೇಕು, ಕಂಪ್ಲೀಟ್ ಕೂಡ ಮಾಡಬೇಕು, ಆ ಥರ ಅಂದ್ಕೊಂಡಿದ್ದೀನಿ. ಸೊ ಈ ಥರ ನೀವು ಒಂದು ಗೋಲನ್ನು ಸೆಟ್ ಮಾಡಿದಾಗ ಅದು ಗೋಲ್ ಅಚೀವ್ ಆಗೋದಕ್ಕೆ ನೀವು ಯಾವಾಗ ವರ್ಕ್ ಮಾಡ್ತೀರೋ ಆಗ ನೀವು ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಆಗಿರ್ತೀರ. ಫಾರ್ ಎಕ್ಸಾಂಪಲ್, ಈಗ ನನಗೆ ಕುಚ್ಚು ಹಾಕೋಕ್ಕೆ ಬರಲ್ಲ ಅಂದ್ಬಿಟ್ಟು ಕುಚ್ಚು ಹಾಕೋದಕ್ಕೆ ಹೊರಗಡೆ ಕೊಡ್ತೀರಾ, ಫಾಲ್ ಹಾಕೋಕ್ಕೆ ಬರಲ್ಲ ಅಂದ್ಬಿಟ್ಟು ಕೊಡ್ತೀರಾ. ಹೊಸ ಡಿಶ್ ಟ್ರೈ ಮಾಡಬೇಕು, ತಿನ್ನಬೇಕು ಅನಿಸುತ್ತೆ, ಬಟ್ ಅಷ್ಟನ್ನೆಲ್ಲ ಯಾರು ಮಾಡಬೇಕು ಅಂತ ಹೊರಗಡೆಯಿಂದ ತರಿಸೋದು ಅಥವಾ ನೀವೇ ಹೊರಗಡೆ ಹೋಗೋದು, ಆ ಥರ ಮಾಡ್ತೀರಾ. ಅದರ ಬದಲು ನಾವು ಕಲಿಬೋದು ಅಂತ ಅಂದ್ಕೊಂಡು ನೀವು ಅದಕ್ಕೆ ವರ್ಕ್ ಮಾಡ್ತೀರಾ ಅಲ್ವಾ, ಆಗ ನೀವು ಆಟೋಮೆಟಿಕ್ಕಾಗಿ ಆ್ಯಕ್ಟಿವ್ ಇರ್ತೀರ. ಸೊ ದಿಸ್ ಈಸ್ ಹೌ ಐ ಡು. ಈಗ ಕುಚ್ಚು ಹಾಕೋದೇನು, ಒಂದು ಸಿಂಪಲ್ ಕುಚ್ಚು ನಮಗೆ 400-500ಗೆಲ್ಲನೂ ಹಾಕಿ ಕೊಟ್ಬಿಡ್ಬೋದು ಈಸಿಯಾಗಿ. ಬಟ್ ನಾನು ಅದನ್ನು ಯಾಕೆ ಮಾಡಬೇಕು ಅಂದರೆ, ನನ್ನ ಹೆಲ್ತ್ಗೂ ಕೂಡ ಒಳ್ಳೆಯದು. ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವೋ ಅಷ್ಟು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ನಾವು ಯಾವಾಗ ಲೇಸಿನೆಸ್ ಇಂಡ್ಯೂಸ್ ಮಾಡ್ಕೊಳ್ತೀವೋ, ಅಯ್ಯೋ ನಾನು ಯಾಕೆ ಹಾಕ್ಬೇಕು ಬಿಡು ಅಂದ್ಬಿಟ್ಟು ಹೊರಗಡೆ ಕೊಟ್ಟಾಗ ನಾವು ಆ ಟೈಮನ್ನು ಟಿ ವಿ ನೋಡೋದ್ರಲ್ಲೋ, ಮೊಬೈಲ್ ನೋಡೋದ್ರಲ್ಲೋ, ಕೂತ್ಕೊಳ್ಳೋದ್ರಲ್ಲೋ, ಮಲ್ಕೊಳ್ಳೋದ್ರಲ್ಲೋ ವೇಸ್ಟ್ ಮಾಡಿರ್ತೀವಿ. ಆಗ ನಮ್ಮ ಬಾಡಿಯಲ್ಲಿ ಲೇಸಿನೆಸ್ ಇಂಡ್ಯೂಸ್ ಆಗಿರುತ್ತೆ. ಅದು ನಮಗೆ ವೆಯ್ಟ್ ಗೇನ್ ಆಗೋದಕ್ಕೆ, ಬೇರೆ ಬೇರೆ ಪ್ರಾಬ್ಲಮ್ಗಳಿಗೆ ಅದೊಂಥರ ದಾರಿ ಮಾಡಿ ಕೊಟ್ಟ ಹಾಗೆ. ಸೊ ನಾನು ಹೇಳೋದು, ಒಂದು ಸಣ್ಣ ಪುಟ್ಟ ನಾನು ಎಕ್ಸಾಂಪಲ್ ಕೊಟ್ಟಲ್ಲ, ಆ ಥರ ಒಂದು ಗೋಲನ್ನು ಸೆಟ್ ಮಾಡಿಕೊಂಡು ಅದನ್ನು ಅಚೀವ್ ಮಾಡೋದಕ್ಕೆ ಸ್ವಲ್ಪ ಪ್ರಯತ್ನ ಪಡಿ, ಆಗ ಆಟೋಮೆಟಿಕಲಿ ನೀವು ಆ್ಯಕ್ಟಿವ್ ಆಗಿರ್ತೀರ. ನಾನು ಹೇಳಿದ್ದು ತುಂಬಾ ಸಿಂಪಲ್ ಹೌಸ್ ವೈಫ್ಸ್ಗಳಿಗೆ. ಈಗ ಕೆಲಸಕ್ಕೆ ಹೋಗೋರಿಗೆ ಅವ್ರದ್ದೇ ಆದಂಥ ಸೆಟ್ ಪ್ಲ್ಯಾನಿಂಗ್ ಇರುತ್ತೆ, ಗೋಲ್ಸ್ ಇರುತ್ತೆ, ಅದನ್ನು ಅವ್ರು ಅಚೀವ್ ಮಾಡಲೇಬೇಕು. ಅವ್ರು ಆ್ಯಕ್ಟಿವ್ ಅನಿಸುತ್ತೆ ನಿಮಗೆ, ಅಯ್ಯೋ ಅವ್ರು ಎಷ್ಟು ಆ್ಯಕ್ಟಿವ್ ಇದ್ದಾರೆ ನೋಡು, ಕೆಲಸಕ್ಕೂ ಹೋಗ್ತಾರೆ, ಮನೇಲೂ ಬಂದು ಮಾಡ್ತಾರೆ ಅಂತ. ಬಟ್ ಅವರು ಅದನ್ನು ಸೆಟ್ ಮಾಡಿಕೊಂಡು ಅದನ್ನು ಮಾಡಲೇಬೇಕು, ಅವರು ಮಾಡ್ತಾ ಇರ್ತಾರೆ. ನಾನು ದಿನಾನೂ ಹೀಗೆ ಮಾಡಿ ಅಂತಲೂ ಹೇಳೋದಿಲ್ಲ. ಟೇಕ್ ಯೋರ್ ಟೈಮ್, ಹ್ಯಾವ್ ಫನ್. ಕೆಲವೊಂದು ಸಾರಿ ಕೆಲಸ ಮಾಡಿ, ಕೆಲವೊಂದು ಸಾರಿ ಆರಾಮ್ ಮಾಡಿ. ಸೊ ಬನ್ನಿ, ಈಗ ನಾನು ಈ ಸೀರೆ ನೀವು ನೋಡಿರ್ತೀರ, ನಾನು ಲಾಸ್ಟ್ ಇಯರ್ ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಉಡಿಸಿದ್ದೆ. ಇದನ್ನು ನಾನು ನನ್ನ ಆ್ಯನಿವರ್ಸರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯನಿವರ್ಸರಿಗೆ ಸೀರೆ ತೊಗೊಂಡಿಲ್ಲ ಈ ಸರಿ, ಇದನ್ನೇ ಉಡೋಣ ಅಂತ ಹೇಳಿಬಿಟ್ಟು. ನಾನು ಈ ಮುಂಚೆನೂ ಉಟ್ಕೊಳ್ಬೋದಿತ್ತು, ಬಟ್ ನಾನು ಉಟ್ಕೊಂಡಿಲ್ಲ, ಯಾಕಂದರೆ ನನಗೆ ಆ ದಿನಾನೇ ಉಡಬೇಕು ಅಂತ ಆಸೆ ಇತ್ತು. ಹಾಗಾಗಿ ಇದನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಕೊಟ್ಟಿದ್ದೀನಿ, ಇವತ್ತು ಹೋಗಿ ಇಸ್ಕೊಂಡು ಬರಬೇಕು. ಇದಕ್ಕೆ ಮಟೀರಿಯಲ್ಸ್ನ ತರಬೇಕು. ನನ್ನ ಹತ್ರ ಕೆಲವೊಂದಿದೆ, ಅದು ಆಗುತ್ತಾ ಬನ್ನಿ ನೋಡೋಣ. ಸ್ನೇಹಿತರೆ, ಈ ಡಬ್ಬದಲ್ಲಿ ನಾನು ನನ್ನ ಥಿಂಗ್ಸ್ಗಳನ್ನೆಲ್ಲನೂ ಹಾಕಿ ಇಟ್ಟಿದ್ದೀನಿ. ಒಂದರಲ್ಲಿ ಫುಲ್ ದಾರ ಇಟ್ಟಿದ್ದೀನಿ, ದಾರ, ಉಲ್ಲನ್ನು, ಈ ಥರದ್ದು ಎಂಬ್ರಾಯ್ಡ್ರಿ ದಾರ, ಲೇಸ್ಗಳು, ಎಲ್ಲನೂ ಒಂದರಲ್ಲಿ ಹಾಕಿ ಇಟ್ಟಿದ್ದೀನಿ. ಇದರಲ್ಲಿ ಸಿಲ್ಕ್ ಥ್ರೆಡ್ಗಳು ಇದೆ, ಅಂದರೆ ನಾವು ಕುಚ್ಚು ಹಾಕೋದಕ್ಕೆ ಅಂದ್ಬಿಟ್ಟು ತಂದಿರ್ತೀವಲ್ವ, ಫುಲ್ ಖಾಲಿ ಆಗಿರೋದಿಲ್ಲ, ಮಿಕ್ಕಿರುತ್ತೆ. ಸೊ ಅದನ್ನೆಲ್ಲ ಹಾಕಿಟ್ಟಿದ್ದೀನಿ. ಅದನ್ನು ನೋಡೋಣ. ರೆಡ್ ಕಲರ್, ಕ್ರೀಮ್ ಕಲರ್, ನೋಡಿ ಎಷ್ಟೊಂದು ಮಿಕ್ಕಿದೆ ತಂದಿರೋದು. ಸೊ ಗೋಲ್ಡ್ ಥ್ರೆಡ್ ಇದೆ. ಇದರ ಜೊತೆ ಪರ್ಪಲ್. ಸೊ ಪರ್ಪಲ್ ಎಕ್ಸಾಕ್ಟ್ ಮ್ಯಾಚ್ ಮನೇಲೇ ಸಿಕ್ತು ನೋಡಿ, ಮನೇಲೇ ಇದೆ. ನಾನು ತೆಗೆದೇ ನೋಡಿಲ್ಲ, ಇವಾಗ ತೆಗೆದೇ ನೋಡಿದೆ, ಹಾಗೆ ಹೊರಟೋಗ್ತಾ ಇದೆ ತೊಳ್ಕೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು.
ಒಂದು ಸಿಕ್ತು, ಗೋಲ್ಡನ್ ಕಲರ್ ಸಿಕ್ತು, ಆರೆಂಜ್ದು 3 ಇದೆ. ಸೊ ಇದು ಆಗೋದಿಲ್ಲ ಅಲ್ಲ, ಒಂಥರ ಲೈಟ್ ಕಲರ್ ಅನ್ನಿಸ್ತಾ ಇದೆ. ಸೊ ಇದೆರಡು, ಇದು ಸ್ವಲ್ಪ ಡಾರ್ಕ್ ಇದೆ, ಎರಡೂ ಸ್ವಲ್ಪ ಡಾರ್ಕ್ ಇದೆ. ಇದರಲ್ಲಿ ನನಗೆ ಏನು ಸೀಕ್ವೆನ್ಸಸ್ಸು ಕುಂದನ್ಸ್ ಎಲ್ಲ ಇದೆಯೋ ಅದನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಇದು ನಕ್ಕಿಗಳು ಸಂಫಾಟ್ ನನಗೀಗ ಈ ಥರದ್ದು ಬೇಕು. ಇದು ಸಾಕಾಗೋದಿಲ್ಲ, ಸಿಕ್ಕಿದ್ರೆ ಇದೇ ಥರದ್ದು ತರ್ತೀನಿ, ಇಲ್ಲ ಅಂದರೆ ಬೇರೆ ಡಿಸೈನ್ ತರಬೇಕು. ಕುಂದನ್ಸ್, ಸಕ್ಕರೆ ಮಣಿ, ಬೀಡ್ಸ್, ಇದು ಇದೆ. ಇದು ಯಾವುದಕ್ಕೂ ತಂದಿರ್ತೀನಿ, ಜಾಸ್ತಿ ಒಂದು ಪ್ಯಾಕೆಟ್ ಖಾಲಿಯಾಗಿರುತ್ತೆ, ಇನ್ನೊಂದು ಪ್ಯಾಕೆಟ್ ತಂದಿರ್ತೀನಿ, ಅದು ಇಷ್ಟೊಂದು ಮಿಕ್ಕಿದೆ. ಇದಕ್ಕೆ ದೊಡ್ಡ ಹೋಲಿದೆ, ಇದಕ್ಕೆ ಸಣ್ಣ ಹೋಲು. ಇದರಲ್ಲಿ ಸ್ವಲ್ಪ ಬೇರೆ ಡಿಸೈನ್ ಮಾಡಬೇಕಾಗುತ್ತೆ. ಇದರಲ್ಲಿ ನಾನು ಇವತ್ತು ಮಾಡೋಣ ಅಂತಿರೋದು ದಪ್ಪ ಹೋಲಲ್ಲಿ. ತೊಗೊಂಡೆ ಸ್ನೇಹಿತರೆ. ಈ ಥರದ್ದು ಯಾವುದೂ ಇರಲಿಲ್ಲ. ಇದು 10 ರೂಪಾಯಿ ಒಂದೊಂದು ಪ್ಯಾಕೆಟು. ಏನಬ್ಬ ಅಂದರೆ ಒಂದು 20 ಇರ್ಬೋದೇನೋ. ನಾನು ಸಾಕಾಗಲಿಲ್ಲ ಅಂದರೆ ಸಿಗುತ್ತಾ ಇನ್ನು ಮತ್ತೆ ಸೇಮ್ ಅಂತ ಕೇಳ್ಕೊಂಡು ಬಂದಿದ್ದೀನಿ. ಸೊ ದಾರ, ಥ್ರೆಡ್ಡು, ಇದು ನಾನು ಒಂದೇ ದಿನದಲ್ಲಿ ಮುಗಿದ್ಬಿಡ್ಬೇಕು ಅಂದ್ಬಿಟ್ಟು ಈ ಸಿಂಪಲ್ಲಾಗಿ ಹಾಕೋದಕ್ಕೆ ಅಂದ್ಬಿಟ್ಟು ತೊಗೊಂಡು ಬಂದಿರೋದು. ನೀವು ನೋಡಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹಾಕೋದಕ್ಕೆ ತುಂಬ ಆಪ್ಷನ್ಸ್ ಸಿಗುತ್ತೆ. ಚೆನ್ನಾಗಿದೆ, ಸಿಂಪಲ್ಲಾಗಿ ಮನೆಯಲ್ಲೇ ಹಾಕ್ಕೊಳ್ಬೋದು. ಬನ್ನಿ ಈಗ ಇದನ್ನು ಸ್ಟಾರ್ಟ್ ಮಾಡೋಣ. ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇರೋದು ಯಾಕೆ ಅಂದರೆ ತುಂಬಾ ಸಿಂಪಲ್ಲಾಗಿದೆ. ನೀವು ಕೂಡ ಸಿಂಪಲ್ ಸ್ಯಾರೀಸ್ಗಳಿಗೆ ಹಾಕ್ಕೊಳ್ಬೋದು ಮನೆಯಲ್ಲೇ. ಎಲ್ಲದಕ್ಕೂ ನೀವು ಅಂಗಡಿಗೆ ಹೋಗಬೇಕು, ದುಡ್ಡು ಖರ್ಚು ಮಾಡಲೇಬೇಕು ಅನ್ನೋ ಥರ ಇಲ್ಲ. ಇದು ಸೀರೆನ ಉಲ್ಟಾ ಇಟ್ಕೊಂಡಿದ್ದೀನಿ. ಇಲ್ಲಿ ಗಂಟು ಹಾಕಿದಾಗ ಇದು ಹಿಂದೆ ಬರುತ್ತೆ, ಗಂಟು ಮುಂದೆ ಕಾಣೋದಿಲ್ಲ ಅಂದ್ಬಿಟ್ಟು ಇಷ್ಟು ಇಟ್ಕೊಂಡಿದ್ದೀನಿ. ಅರ್ಧ ಮಡಚಿದ್ದೀನಿ, ಅರ್ಧ ಓಪನ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ದಾರ ಸುತ್ಕೊಳ್ಳೋದಕ್ಕೆ ಒಂದು ಗಟ್ಟಿ ಪದಾರ್ಥ ಬೇಕು. ಮೊದಲು ಬ್ಲೂಯಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಇದು ಮಿನಿಮಮ್ ನಾವಿಲ್ಲಿ ಹಾಕಿದಾಗ 250 ಸ್ಟ್ರ್ಯಾಂಡ್ಸ್ ಬರಬೇಕು. ಸೊ ಇಲ್ಲಿಗ ನಾವು ಮಿನಿಮಮ್ ಆದರೂ 60 ಮಾಡ್ಕೊಳ್ಬೇಕು. ಅರವತ್ತು ಸ್ಟ್ರ್ಯಾಂಡ್ಸ್ ಆಗಿದೆ, ಕಟ್ ಮಾಡ್ಕೊಳ್ತಿದ್ದೀನಿ. ಇಲ್ಲಿ ತುದಿಗೆ ಸ್ವಲ್ಪ ಗಮ್ ಹಾಕಿಬಿಟ್ಟು ಫುಲ್ ಅಂಟಿಸ್ಕೊಳ್ಬೇಕು, ಇಲ್ಲಾಂದರೆ ಅದು ಸೂಜಿ ಒಳಗಡೆ ಹೋಗೋದಿಲ್ಲ. ಈಗ ದಪ್ಪ ಹೋಲಿರೋ ಅಂಥ ಸೂಜಿನ ತೊಗೊಂಡಿದ್ದೀನಿ. ಹೀಗೆ ಮಾಡಿಕೊಂಡ್ರೆ ನೋಡಿ ಈಸಿಯಾಗಿ ಹೋಗುತ್ತೆ. ಈಗ ಎರಡು ಎಂಡನ್ನು ಸಮ ಮಾಡ್ಕೊಳ್ಬೇಕು. ನೋಡಿ, ಒಂದು ಕಡೆ 60 60 120 ಆಯಿತು. ನಿಮ್ಮ ಹತ್ರ ಸ್ಟ್ರೇಟ್ನರ್ ಇದ್ದರೆ, ಹೇರ್ ಸ್ಟ್ರೇಟ್ನರು, ಇದನ್ನು ಸ್ಟ್ರೇಟ್ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ವೇವಿ ಥರ ಇದೆ ಅಲ್ವಾ, ಇದು ಸ್ಟ್ರೇಟ್ ಆಗುತ್ತೆ. ಶುರು ಮಾಡೋದಕ್ಕೆ ಈ ಬೀಡ್ಸನ್ನು ಮೊದಲು ಹಾಕ್ತೀನಿ. ಇದು ಇಲ್ಲಿ ಬರಬೇಕು, ಹೀಗೆ ಇಟ್ಕೊಂಡು ಹೀಗೆ ಹಿಂದ್ಗಡೆಯಿಂದ ಹಾಕ್ತಾ ಇದ್ದೀನಿ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಟು ಒಂದಿಷ್ಟು ಉದ್ದ ಗೋಲ್ಡನ್ ಥ್ರೆಡ್ ತಗೊಂಡು ಸ್ಟಾರ್ಟಿಂಗ್ ಅಂದರೆ ಮೇಲಿಂದ ಹಿಡಿದು ಕೆಳಗಡೆ ತನಕ ಬರೋ ಥರ ನಾವು ಪಕ್ಕನೇ ಬರೋ ಥರ ಸುತ್ಕೊಳ್ಬೇಕು. ಒಂದ್ರ ಮೇಲೆ ಒಂದು ಅಲ್ಲ, ಅದು ಬಂದರೆ ವೇಸ್ಟ್ ಆಗುತ್ತೆ. ಒಂದ್ರ ಕೆಳಗಡೆ ಒಂದು ಬರೋ ರೀತಿಯಲ್ಲಿ ನೀಟಾಗಿ ಸುತ್ಕೊಳ್ಬೇಕು. ನಿಮಗೆ ಎಷ್ಟು ಉದ್ದ ಗೋಲ್ಡ್ ಕಲರ್ ಬೇಕೋ ಅಷ್ಟು ಉದ್ದ, ಚಿಕ್ಕದು ಬೇಕಾ ದೊಡ್ಡದಾಗಿ ಬೇಕಾ ಅಷ್ಟನ್ನು
ಸುತ್ತಕೊಂಡು ಆಮೇಲೆ ಕೊನೆಯಲ್ಲಿ ಒಂದು 3 ಗಂಟು ಹಾಕಬೇಕು. 2 ಆ ಕಡೆದು ಈ ಕಡೆದು ಇರುತ್ತಲ್ವ, 2 ಇಟ್ಕೊಂಡು ಒಂದು 3, 4, 5 ಗಂಟು ಹಾಕಿಬಿಟ್ಟು ಆಮೇಲೆ ಸಮವಾಗಿ ನಾವು ಎಷ್ಟು ಉದ್ದ ಬೇಕೋ, ಬೇಬಿ ಕುಚ್ಚಲ್ವ ಇದು ಸಣ್ಣಕ್ಕೆ ಬೇಕಾಗುತ್ತೆ ಹೈಟ್, ಸೊ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಬೇಕು. ನೋಡಿ ಹೀಗೆ ಕಾಣುತ್ತೆ. ಇಲ್ಲಿ ಗೋಲ್ಡ್, ಇಲ್ಲಿ ಗೋಲ್ಡ್. ಈಗ ಇದೇ ರೀತಿಯಲ್ಲಿ ಇದೇ ಕಲರ್ದು 5 ಹಾಕ್ತೀನಿ. ಈ ಸೈಡ್ 5 ಹಾಕಿದೆ, ಈ ಸೈಡ್ 5 ಹಾಕಿದೆ. ನಾನು ಉಲ್ಟಾ ಮಾಡ್ಕೊಂಡು ಹಾಕ್ತಿದ್ದೆ ಅಲ್ವಾ, ಅವಾಗ ಹಾಕಿದಾಗ ಇಲ್ಲಿ ಗೋಲ್ಡನ್ ಥ್ರೆಡ್ಡು ನೀಟಾಗಿ ಒಂದ್ರ ಮೇಲ್ಗಡೆ ಒಂದ್ರ ಕೆಳಗಡೆ ಒಂದು ಬರ್ತಾ ಇರಲಿಲ್ಲ, ಒಂದ್ರ ಮೇಲೆ ಒಂದು ಬರ್ತಾ ಇತ್ತು. ಸೊ ನೀಟಾಗಿ ಕಾಣ್ತಿರ್ಲಿಲ್ಲ ಅಂದ್ಕೊಂಡು ಸೀದಾ ಇಟ್ಕೊಂಡೇ ಹಾಕಿದೆ. ಗಂಟು ಹಾಕಬೇಕಾದ್ರೆ ಮಾತ್ರನೇ ಉಲ್ಟಾ ಹಾಕಿದ್ದೀನಿ, ಹಿಂದಗಡೆ ಹಾಕಿದ್ದೀನಿ. ಸೊ ಇಷ್ಟು ಹಾಕಿದೆ. ಈ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ಲು, ಫಸ್ಟ್ ತುಂಬ ದಿನ ಆದಮೇಲೆ ಹಾಕ್ತಿದ್ದೀನಲ್ವಾ, ಸ್ವಲ್ಪ ಟೆಕ್ನಿಕ್ ಎಲ್ಲ ಮರ್ತುಬಿಟ್ಟಿದ್ದೀನಿ. ಸೊ ಲೇಟ್ ಆಯಿತು. ಈಗ ಫಾಸ್ಟ್ ಆಗ್ಬೋದು. ಈಗ ನಾನು ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಟೈಮ್ ಬಂದು ಸ್ನೇಹಿತರೆ 7:30 ಆಗ್ತಾ ಇದೆ. ನಾನು ಬೆಳಿಗ್ಗೆ ಸ್ವಲ್ಪ ಹಾಕಿದೆ, ಅಡುಗೆ ಮಾಡಿಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದೆ. ಮತ್ತೆ ಸಾನುಗೆ ಸ್ನ್ಯಾಕ್ ಬ್ರೇಕ್ ಅಂದರೆ ಬ್ಯಾಡ್ಮಿಂಟನ್ ಕಳಿಸ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದೆ. ಹೇಗಿದ್ರು ಈಗ ಅಡುಗೆ ಮಾಡೋ ಹಾಗಿರಲಿಲ್ವಲ್ಲ ಅಂದ್ಬಿಟ್ಟು 7:30 ತನಕ ಮಾಡಿದ್ದೀನಿ. ಈಗ ನನಗೆ ಬ್ಯಾಕ್ ಪೇನ್ ಶುರುವಾಯಿತು. ಹಾಗಾಗಿ ಈಗ ಸ್ಟಾಪ್ ಮಾಡ್ತಾ ಇದ್ದೀನಿ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು 8 ಗಂಟೆಗೆಲ್ಲನೂ ಅಡುಗೆ ಮಾಡೋದಕ್ಕೆ ಹೋಗಬೇಕು. ಇವತ್ತು ಮುದ್ದೆ ಮಾಡೋಣ ಅಂತ ಇದ್ದೀನಿ. ಸೊ ಇಷ್ಟು ಕಂಪ್ಲೀಟ್ ಆಗಿದೆ, ನೋಡ್ಬೋದು. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿನ್ನೆ ಸ್ನೇಹಿತರೆ ನಾನು ಇದನ್ನು ಎಷ್ಟು ಮಾಡಿದ್ದೆ ಅಂತ ತೋರಿಸಿದ್ದೆ, 7:30 ಅರೌಂಡ್. ಮತ್ತೆ ಊಟ ಮಾಡಿ ಆದಮೇಲೆ ಒಂದು 5 ಕುಚ್ಚೇನೋ ಹಾಕಿದೆ. ಮತ್ತು ಇವತ್ತು ಬೆಳಿಗ್ಗೆ 1 ಅವರ್ ಹಾಕಿದ್ದೀನಿ, 8:30ಇಂದ 9:30 ತನಕ. ಅಂದರೆ 5 ಕುಚ್ಚು ಹಾಕೋದಕ್ಕೇ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಹಿಡಿಸುತ್ತೆ ಸ್ನೇಹಿತರೆ. ಸೊ 1 ಅವರಲ್ಲಿ ಒಂದು 10, 11 ಅಥವಾ 12 ಅಷ್ಟೇ ಹಾಕಿರೋದು ಕುಚ್ಚುಗಳು. ಸೊ ಇವಾಗ ತೋರಿಸ್ತೀನಿ ಎಷ್ಟು ಹಾಕಿದ್ದೀನಿ ಅಂತ, ಎಷ್ಟು ಬಾಕಿ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದಿನದಲ್ಲಂತೂ ಮಾಡೋಕ್ಕಾಗಲೇ ಇಲ್ಲ. ನಾನು ಶುರು ಮಾಡಿದ್ದೆ ಮಧ್ಯಾಹ್ನ, ಮೇ ಬಿ ಅರೌಂಡ್ 10-11 ಶುರು ಮಾಡಿದಿದ್ರೆ ಆಗಿರೋದು ಏನೋ. ಬಟ್ ನಾನು ಶುರು ಮಾಡಿದ್ದೇನೆ ಆಲ್ಮೋಸ್ಟ್ 1 o'clock ಆಗಿಬಿಟ್ಟಿತ್ತು. ಮತ್ತೆ ಎದ್ದು ಮತ್ತೆ ಅಡುಗೆ ಮಾಡೋಕ್ಕೆ ಹೋಗಿ ಮತ್ತೆ ಬಂದು ಕೂತ್ಕೊಂಡೆ. ಸೊ ಡೆಡಿಕೇಟೆಡಾಗಿ ಮಾಡಿದ್ದಕ್ಕೆ ನಾನು ಇಷ್ಟು ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ಫುಲ್ ಆಗೋಗುತ್ತೆ ನೋಡಿ ಸ್ನೇಹಿತರೆ.
5, 10, 15, 20, 25, 30. ಇಲ್ಲಿ 5, 10, 15, 20, 25, 30, 35. ಸ್ನೇಹಿತರೆ ಮುಗೀತು. 1.5 hour ತೊಗೊಂಡಿದ್ದೀನಿ ಇಷ್ಟು ಕಂಪ್ಲೀಟ್ ಮಾಡೋದಕ್ಕೆ. ಆಲ್ಮೋಸ್ಟ್ 20 ಕುಚ್ಚು ಹಾಕೋದಕ್ಕೆ. ಅಂದರೆ ನನಗಿಂತ ಒಂಚೂರು ಫಾಸ್ಟ್ ಆಗಿದ್ದೀನಿ. ನನ್ನ ಹತ್ರ ಏನು ಕಲರ್ಸ್ ಇದೆ ಅಂತ ತೋರಿಸಿದೆ ಅಲ್ವಾ, ಅದು ಹಾಫ್ ರೀಲ್ ಇತ್ತು. ಹಾಫ್ ರೀಲ್ ಒಂದು 15-20 ಕುಚ್ಚುಗಳು ಹಾಕಿದ ತಕ್ಷಣವೇ ಖಾಲಿ ಆಗೋಯಿತು. ಒಂದು ಪರ್ಪಲ್ ಕಲರ್ದು ಖಾಲಿ ಆಗೋಯಿತು, ಆರೆಂಜ್ ಕಲರ್ದು ಇತ್ತು. ನಾನು ಪರ್ಪಲ್ದು ಖಾಲಿ ಆದ ತಕ್ಷಣ ಆರೆಂಜ್ ಕೂಡ ಚೂರೇ ಇದ್ದಿದ್ದು, ಸೊ ಅದು ಖಾಲಿ ಆಗಿಬಿಡುತ್ತೆ ಬೇಡ ಅಂದ್ಬಿಟ್ಟು ಹೊಸದಾಗಿ ತೊಗೊಂಡು ಬಂದೆ. 2 ಕಲರು ಬೇರೆ ಬೇರೆ ತೊಗೊಂಡು ಬಂದೆ. ಈಗ ಎರಡರಲ್ಲೂ ಹಾಫ್ ಮಿಕ್ಕಿದೆ ಇನ್ನು. ಆ್ಯಂಡ್ ಈ ಕಲರ್ ತೊಗೊಳೋದಕ್ಕೆ ಹೋದಾಗ ಎಕ್ಸಾಕ್ಟ್ ಕಲರು ಸಿಗಲೇ ಇಲ್ಲ. ಇದು ಡಬಲ್ ಕಲರ್. ಇದು ಒಂದು ಸಾರಿ ನೋಡಿದ್ರೆ ಬ್ಲೂ ಕಾಣುತ್ತೆ, ಇನ್ನೊಂದು ಸಾರಿ ನೋಡಿದ್ರೆ ಪರ್ಪಲ್ ಕಾಣುತ್ತೆ. ಪರ್ಪಲ್ ಹಾಕಿದ್ದೀನಿ ಮೊದಲೇ, ಆದರೆ ಅದು ಪರ್ಪಲ್ಗೆ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿಲ್ಲ. ಬ್ಲೂ ಹಾಕಿದ್ದೀನಿ, ಬ್ಲೂ ಕೂಡ ಎಕ್ಸಾಕ್ಟ್ ಮ್ಯಾಚ್ ಆಗ್ತಿಲ್ಲ. ಇದು 25 rupees ಈಚ್. ಮತ್ತು ಈ ಬೀಡ್ಸ್ ಏನು ತೊಗೊಂಡು ಬಂದಿದ್ದೀನೋ ಇದು 10 ರೂಪಾಯಿ ಪ್ಯಾಕೆಟು. ಆ ಪ್ಯಾಕೆಟಲ್ಲಿ ಬರೀ 20 ಬೀಡ್ಸ್ ಇತ್ತು ಅಷ್ಟೇ. ಸೊ 5 ಪ್ಯಾಕೆಟ್ ನನಗೆ ಬೇಕಾಯಿತು ಇದನ್ನು ಕಂಪ್ಲೀಟ್ ಮಾಡೋದಕ್ಕೆ. ಎನಿವೇಸ್ ದಿಸ್ ಈಸ್ ಲುಕಿಂಗ್ ನೈಸ್. ಮೈ ಸ್ಯಾರಿ ಈಸ್ ರೆಡಿ. ಬ್ಲೌಸ್ ಇಸ್ಕೊಂಡು ಬಂದೆ, ತೋರಿಸ್ತೀನಿ. ನಾರ್ಮಲ್ ಬ್ಲೌಸೇ ಹೊಲಿಸಿದ್ದೀನಿ. ಇದು ನಾರ್ಮಲ್ಗೆ 850 ಪ್ಲಸ್ ಟ್ಯಾಕ್ಸ್ 893 ಚಾರ್ಜ್ ಮಾಡಿದ್ರು. ಬೊಟೀಕಲ್ಲಿ ಸ್ವಲ್ಪ ಜಾಸ್ತಿನೇ. ನಾರ್ಮಲ್ ಹತ್ರ ಹೊಲಿಸೋಣ ಅಂದರೆ ಅವ್ರು ಕರೆಕ್ಟಾಗಿ ಫಿಟ್ಟಿಂಗ್ ಹೊಲಿಯೋದಿಲ್ಲ ಅಥವಾ ಕರೆಕ್ಟ್ ಟೈಮಿಗೆ ಕೊಡೋದಿಲ್ಲ. ಇವರು 1 ತಿಂಗಳು ಟೈಮ್ ತೊಗೊಳ್ತಾರೆ. ಆದ್ರೂ ಕೂಡ 4 ದಿನ ಇದೆ ಅಂದಂಗೆ ಅವ್ರಿಗೆ ಫೋನ್ ಮಾಡಿ ಫಾಲೋ ಅಪ್ ಮಾಡ್ತಾನೆ ಇರಬೇಕು. ನೋಡಿ ಸ್ನೇಹಿತರೆ, ಹೀಗೆ ಕಾಣ್ತಾ ಇದೆ. ಕುಚ್ಚು ಬರಲ್ಲ ಅನ್ನೋವು ಕೂಡ ಈ ಥರ ಹಾಕ್ಕೊಳ್ಬೋದು. ಇದರಲ್ಲಿ ಏನು ಟೆಕ್ನಿಕ್ ಅಂತ ಏನೂ ಇಲ್ಲ. ನಾನು ಹೇಗೆ ತೋರಿಸೋದು ಆ ಥರ ಫಾಲೋ ಮಾಡಿದ್ರೆ 1 or 2 ಡೇಸಲ್ಲಿ ಹಾಕಿ ಮುಗಿಯುತ್ತೆ. ಆ ಬೀಡ್ಸ್ ಮತ್ತು ಕಲರ್ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಸೊ ನಿಮ್ಗೆ ಏನು ಅನ್ನಿಸ್ತು ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ಇದರೊಂದಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವ್ಲಾಗ್ನೊಂದಿಗೆ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.